ಮೋದಿ ನಿವಾಸದಲ್ಲಿ ಸಂಭಾವ್ಯ ಸಚಿವರ ಸಭೆ, ನೂತನ ಸಂಪುಟ ಸಹೋದ್ಯೋಗಿಗಳಿಗೆ ನಮೋ ಟಾಸ್ಕ್, 100 ದಿನಗಳ ಒಳಗೆ ಬಾಕಿ ಕೆಲಸ ಮುಗಿಸೋಕೆ ತಾಕೀತು. ಮೋದಿ ಹ್ಯಾಟ್ರಿಕ್ ಸರ್ಕಾರದಲ್ಲಿ ರಾಜ್ಯದ 4ವರಿಗೆ ಸ್ಥಾನ, ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ ಸಮುದಾಯಕ್ಕೆ ಮಣೆ. ಕುಮಾರಸ್ವಾಮಿಗೆ ಸಿಗುತ್ತಾ ಕೃಷಿ ಖಾತೆ? ಲಿಂಗಾಯತ ಕೋಟಾದಲ್ಲಿ ಯಾರಿಗೆ ಮಂತ್ರಿ ಭಾಗ್ಯ? ಬೊಮ್ಮಾಯಿ ಬದಲು ಸೋಮಣ್ಣಗೆ ಸಿಗುತ್ತಾ ಪಟ್ಟ? ದೆಹಲಿಯತ್ತ ಹೊರಟ ಸಂಸದರ ಕುಟುಂಬ. ಮೋದಿ ಪದಗ್ರಹಣಕ್ಕೂ ಮುನ್ನವೇ ಕಾಂಗ್ರೆಸ್ ಕಿಡಿ, ಇದು ಮೋದಿ ವಿನಾಶಕಾರಿ ಕೂಟ ಎಂದು ಟೀಕೆ. ಸಮಾರಂಭದಲ್ಲಿ ಭಾಗಿಯಾಗಲು ಖರ್ಗೆ ನಿರ್ಧಾರ. ಮೋದಿ ಪಟ್ಟಾಭಿಷೇಕದತ್ತ ವಿಶ್ವದ ಚಿತ್ತ ಪದಗ್ರಹಣ ಕಾರ್ಯಕ್ರಮಕ್ಕೆ ಗಣ್ಯರ ಆಗಮನ, ದೇಶದ ಮೂಲೆ ಮೂಲೆಯಲ್ಲೂ ಸಂಭ್ರಮ. मैं नरेंद्र दामोदर दास मोदी, मैं संघ के प्रधानमंत्री के रूप में अपने कर्तव्यों का निर्वहन करूंगा. ಮೋದಿ ಮೈತ್ರಿ ಸರ್ಕಾರ ರಚನೆಗೆ ಉಳಿದಿರೋದು 5 ಗಂಟೆ ಮಾತ್ರ. ಸಂಜೆ 7:15ಕ್ಕೆ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರ. ಅವರ ಬೆನ್ನಲ್ಲೇ 40ಕ್ಕೂ ಅಧಿಕ ಮಂದಿ ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಬಿಜೆಪಿಯ 36, ಮೈತ್ರಿಕೂಟದ 12, ಒಟ್ಟು 48 ಮಂದಿ. ಇದಕ್ಕೆ ಪೂರ್ವಭಾವಿಯಾಗಿ ಪ್ರಧಾನಿಗಳ ನಿವಾಸದಲ್ಲಿ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪೂರ್ವಭಾವಿ ಮೀಟಿಂಗ್ ಕೂಡ ನಡೆದಿದೆ. ಆ ಮೀಟಿಂಗ್ನಲ್ಲಿ ನೂತನ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಟಾಸ್ಕ್ ನೀಡಿದ್ದಾರೆ ನರೇಂದ್ರ ಮೋದಿ. 100 ದಿನಗಳ ಒಳಗೆ ಬಾಕಿ ಕೆಲಸಗಳನ್ನ ಮಾಡಿ ಮುಗಿಸುವ ಜವಾಬ್ದಾರಿ. ಮೋದಿ ನೇತೃತ್ವದ 2ನೇ ಅವಧಿಯ ಸರ್ಕಾರದಲ್ಲಿ ಬಾಕಿ ಉಳಿದಿರುವ ಕೆಲಸಗಳು 100 ದಿನಗಳ ಒಳಗೆ ಮುಗ್ದು ಹೋಗ್ಬೇಕು. 100 ದಿನದ ನಂತರದಲ್ಲಿ 3ನೇ ಅವಧಿಯ ಸರ್ಕಾರದ ಕಾರ್ಯ ಮುಂದುವರಿಬೇಕು. ಆಯ್ತು, ಒಳ್ಳೆಯದಾಗಲಿ. ತಮಗೇನಾದರೂ ನಿರೀಕ್ಷೆ ಇತ್ತಾ ಸರ್, ತಾನು ಮೋದಿ ಕ್ಯಾಬಿನೆಟ್ನಲ್ಲಿ ಭಾಗ ಆಗ್ತೀನಿ ಅಂತ? ಎಲ್ಲ ವಿಧಿ ನಿಯಮ, ಭಗವಂತನ ದಯೆ, ನಮ್ಮ ಪಕ್ಷ ನಮ್ಮ ನಾಯಕರು ತೆಗೆದುಕೊಂಡ ತೀರ್ಮಾನ, ಒಳ್ಳೆತನಕ್ಕೆ ಬೆಲೆ ಇದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಂದೇಶ. ಯಾವ ಖಾತೆ ಸಿಗ್ಬಹುದು ಎನ್ನೋದೇನಾದರೂ ತಮಗೆ ಅಪೇಕ್ಷೆ ಇದೆ? ಖಾತೆ ಬಗ್ಗೆ ಚಿಂತನೆ ಇಲ್ಲ, ಅವ್ರು ಯಾವ ಕೆಲಸ ಕೊಡ್ತಾರೆ ಅದು ಮಾಡ್ತೀವಿ. ಓಕೆ, ಈಗ ರಾಜ್ಯದ ಹಲವಾರು ಸಮಸ್ಯೆಗಳಿದ್ದಾವೆ, ನೀರಾವರಿ ಯೋಜನೆಗಳ ಬಗ್ಗೆ ಅದೇನಾದ್ರು ತಾವು ಹಿರಿಯರು ಕ್ಯಾಬಿನೆಟ್ನಲ್ಲಿ ಇದ್ದೀರಿ, ತಾವು ಅದನ್ನ ಪರಿಹರಿಸೋ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ? ಮೊದಲು ಮಂತ್ರಿಯಾಗಿ ಪದಗ್ರಹಣ ಮಾಡಿ ಕೆಲಸ ಶುರು ಮಾಡ್ತೀವಿ, ಆಮೇಲೆ ಮಾತಾಡೋಣ. ತಮ್ಮ ಕ್ಷೇತ್ರದ ಜನರಿಗೆ ತಾವೇನು ಹೇಳ್ತೀರಿ ಸರ್? ನನ್ನ ಈ ಒಂದು ಹುದ್ದೆಯನ್ನು ಅವ್ರಿಗೆ ಸಮರ್ಪಣೆ ಮಾಡ್ತೀನಿ. ಓಕೆ, ಈ ರಾಜ್ಯದ ಜನರಿಗೆ ಏನು ಹೇಳ್ತೀರಿ ಸರ್? ಒಳ್ಳೆ ತಂದೆಯಲ್ಲಿ ಇಲ್ಲಿವರೆಗೂ ನಡೆದಿದ್ದೀನಿ, ಮುಂದೆಯೂ ಕೂಡ ಅದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದ ಮೇರೆಗೆ ನಾನು ಯಾವ ಸೋಮಣ್ಣ ಮೊದಲಿಂದ ಇದ್ದಾನೋ ಅದೇ ಸೋಮಣ್ಣ ಮುಂದೆಯೂ ಕೂಡ ಜನಪರ ಕಾರ್ಯಕ್ರಮಗಳನ್ನು ಒತ್ತು ಕೊಟ್ಟು ಕೆಲಸ ಮಾಡ್ತೇನೆ. ಥ್ಯಾಂಕ್ ಯು. ಇದು ಸೋಮಣ್ಣವರ ಮಾತಾಗಿದೆ. ಆ ಮೂಲಕ ನಾನು ಉತ್ತಮವಾದ ಕೆಲಸವನ್ನು ಮಾಡ್ತೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಪಿನ್ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಬೊಮ್ಮಾಯಿ ಅವರ